ಸಾರಿ, ಲಾಸ್ಟ್ ಒಂದು ಪ್ರಾಬ್ಲಮ್ ಉಳಿದಿತ್ತು, ಅದು ಸಾಲ್ವ್ ಮಾಡೋಣ ಸೆಕೆಂಡ್ ಮೇನಲ್ಲಿ. ದ ಪ್ರಾಡಕ್ಟ್ ಆಫ್ HCF ಅಂಡ್ LCM ಆಫ್ ಟೂ ನಂಬರ್ಸ್ ಇಸ್ 2016 ಅಂತ ಹೇಳ್ತಿದ್ದಾರೆ. ಇಫ್ ಒನ್ ಆಫ್ ದ ನಂಬರ್ ಇಸ್ 42, ದೆನ್ ಫೈಂಡ್ ದ ಅದರ್ ನಂಬರ್ ಆಲ್ಸೋ. ಮತ್ತೆ ಇನ್ನೊಂದು ಕ್ವೆಶನ್ ಇದೆ, ಆಲ್ಸೋ ಫೈಂಡ್ ದ HCF ಆಫ್ ದೀಸ್ ಟೂ ನಂಬರ್ಸ್ ಬೈ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಇದು ಸಾಲ್ವ್ ಮಾಡೋಕ್ಕೆ ಒಂದು ಸಿಂಪಲ್ ಕಾನ್ಸೆಪ್ಟ್ ಇದೆ. ಆ ಕಾನ್ಸೆಪ್ಟ್ ಏನಪ್ಪಾ ಅಂತ ಹೇಳಿದ್ರೆ, HCF ಇಂಟು LCM ಈಸ್ ಈಕ್ವಲ್ ಟು A ಇಂಟು B. ಅಂದರೆ A ಅಂಡ್ B ಟೂ ನಂಬರ್ಸ್ ಆದರೆ ಅದರ HCF ಮತ್ತು LCF ನ ಮಲ್ಟಿಪ್ಲೈ ಮಾಡಿದ್ರೆ ಆ ಎರಡು ನಂಬರ್ಸ್ ಪ್ರಾಡಕ್ಟ್ ಏನಿರುತ್ತೋ ಇದು ಕೂಡ ಅದೇ ಇರುತ್ತೆ. ಇಲ್ಲಿ HCF ಮತ್ತು LCM ಪ್ರಾಡಕ್ಟ್ ಅವರೇ ಕೊಟ್ಟಿದ್ದಾರೆ. ಅಂದರೆ HCF ಸಪ್ರೇಟ್ ಆಗಿ LCM ಸಪ್ರೇಟ್ ಆಗಿ ಕೊಟ್ಟಿಲ್ಲ. ಇದು ಎರಡನ್ನು ಪ್ರಾಡಕ್ಟ್ ಮಾಡಿದ್ರೆ ಅಂದರೆ ಮಲ್ಟಿಪ್ಲೈ ಮಾಡಿದ್ರೆ ಏನು ಆನ್ಸರ್ ಬರುತ್ತೆ ಅದನ್ನ ಇವ್ರು ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ದ ಪ್ರಾಡಕ್ಟ್ ಆಫ್ HCF ಅಂಡ್ LCM ಆಫ್ ಟೂ ಡಿಫರೆಂಟ್ ನಂಬರ್ಸ್ ಇಸ್ 2016. ಹಾಗಾದ್ರೆ ಇದರ ಉತ್ತರ 2016 ಈಸ್ ಈಕ್ವಲ್ ಟು, ಇಫ್ ಒನ್ ಆಫ್ ದ ನಂಬರ್ ಇಸ್ 42. ಓಕೆ, ಒನ್ ಆಫ್ ದ ನಂಬರ್ ಇಸ್ 42 ಅಂದರೆ ಏನ ನಾನು 42 ಅಂತ ತಗೊಳ್ತೀನಿ, ಇಂಟು B ಅಂತ ತಗೊಳ್ತೀನಿ. ಓಕೆ, B ಅನ್ನೋನು. ಓಕೆ, ಅದನ್ನೇ ಕೇಳ್ತಿರೋದು. ದೆನ್ ಫೈಂಡ್ ದ ಅದರ್ ನಂಬರ್. ಈ ಅದರ್ ನಂಬರ್ ಯಾವುದು? ಲೆಟರ್ B. ಓಕೆ, ಈಗ ನಾನೇನು ಮಾಡ್ತೀನಪ್ಪ ಅಂತ ಹೇಳಿದ್ರೆ ಇದನ್ನು ಸಿಂಪ್ಲಿಫೈ ಮಾಡ್ತೀನಿ. ಕ್ಲಿಯರ್ ಆಗಿ ನೋಡಿ 2016 ಬರ್ಕೊಂಡೆ. ಇಲ್ಲಿ 42 ಇಂಟು B ಆಗ್ತಿದೆ, ಅಂದರೆ ಮಲ್ಟಿಪ್ಲಿಕೇಶನ್ ಆಗ್ತಿದೆ. ಈಗ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಈ ಟರ್ಮ್ನ ಕಳಿಸಿದ್ರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಇರೋದು, ಇಲ್ಲಿ ಬಂದ್ರೆ ಏನಾಗುತ್ತೆ? ಡಿವಿಷನ್ ಆಗುತ್ತೆ. ಸೊ ಇದು ಡಿವೈಡೆಡ್ ಬೈ 42 ಆಗುತ್ತೆ, ಈಕ್ವಲ್ಸ್ ಟು B ಆಗುತ್ತೆ. ಈಗ ಇದನ್ನ ಡಿವೈಡ್ ಮಾಡಿದ್ರೆ ನಿಮಗೆ ಆನ್ಸರ್ B ಬರುತ್ತೆ. ಓಕೆನಾ? ಸೊ ನಾನು ಇದು ಮಾಡೋದಿಲ್ಲ, ಬೇಕು ಅಂತಾನೆ ಮಾಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನೀವು ಸ್ವಲ್ಪ ಸಾಲ್ವ್ ಮಾಡಲಿ ಅಂತ ಹೇಳ್ಬಿಟ್ಟು ಇದನ್ನ ಸಾಲ್ವ್ ಮಾಡ್ಬಿಟ್ಟು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಓಕೆ, ಸೊ ಇದರ ಆನ್ಸರ್ ಆ್ಯಕ್ಚುಲಿ 48 ಬರುತ್ತೆ. ನೀವು ಟ್ರೈ ಮಾಡಿ, ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ, ನೀವು ಟ್ರೈ ಮಾಡಿ. ಓಕೆ, ಸೊ ಈಗ B ಆನ್ಸರ್ ಬಂತು. ಓಕೆ, B ಆನ್ಸರ್ ಗೊತ್ತಾಗಿದೆ. ನೆಕ್ಸ್ಟ್ ಇನ್ನೂ ಸ್ವಲ್ಪ ಕ್ವೆಶನ್ ಇತ್ತು. ಏನು ಕ್ವೆಶನ್ ಇದ್ದಿದ್ದು? ಆಲ್ಸೋ ಫೈಂಡ್ ದ HCF ಆಫ್ ದೀಸ್ ಟೂ ನಂಬರ್ಸ್. ಈ ಎರಡು ನಂಬರಿನ HCF ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಿದ್ದಾರೆ. HCF ಫೈಂಡ್ ಔಟ್ ಮಾಡ್ಬಿಟ್ಟು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಲ್ಲೇ ಸಾಲ್ವ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಾನು ನಿಮಗೆ ಹೇಳಿದೆ 48 ಬರುತ್ತೆ ಅಂತ. ಈಗ ಸಿಂಪ್ಲಿಫೈ ಮಾಡಿ ತೋರಿಸ್ತೀನಿ, ಯಾಕೆಂದ್ರೆ ನಾನು ನೆಕ್ಸ್ಟ್ ಸ್ಟೆಪ್ಪಿಗೆ ಅದು ಬೇಕು. ಅದಕ್ಕೋಸ್ಕರ 2016 ಮತ್ತು 42 ಎರಡೂ ಕೂಡ 2 ಇಂದ ಡಿವೈಡ್ ಆಗುತ್ತೆ. ಸೊ 2016 ನೀವು ಹಿಂಗೆ ಬರಿಬೋದಾ? 2 ಇಂಟು 1008. ಆ್ಯಂಡ್ 42 ಹೆಂಗೆ ಬರಿಬೋದು? 2 ಇಂಟು 21 ಅಂತ. ಓಕೆ, ಸೊ 2 ಇಂಟು 2008 ಮತ್ತು 2 ಇಂಟು 21 ಅಂತ ಏನಾಗುತ್ತೆ? 2 ಇಂಟು ಕ್ಯಾನ್ಸಲ್ ಆಗುತ್ತೆ. 2 ಇಂಟು ಕ್ಯಾನ್ಸಲ್ ಆಯಿತು. ಉಳಿದಿದ್ದೇನು? 1008 ಡಿವೈಡ್ ಬೈ 21. ಓಕೆ, 1008 ಡಿವೈಡ್ ಬೈ 21 ನಾರ್ಮಲ್ ಡಿವಿಷನ್ ಮಾಡ್ತೀನಿ. 1008 ಮತ್ತು 21. ಓಕೆ, ಸೊ 21 5 ಮಾಡಿದ್ರೆ 100 ಬರ್ತಿತ್ತು, ಆದರೆ 21 ಇರೋದಿಲ್ಲ. ಸೊ 21 ಇಂಟು 4 ಮಾಡ್ತೀನಿ. ಇದು ಮಾಡಿದ್ರೆ 21 ಇಂಟು 4 84 ಬರುತ್ತೆ ನಮಗೆ. ಓಕೆ, ಸೊ ಈಗ 100 84 ಹೋಗಬೇಕು. 100 84 ಸಬ್ಟ್ರಾಕ್ಟ್ ಆದರೆ ನಮಗೆ 16 ಬರುತ್ತೆ. 168 ಆಯಿತು. ಸೊ ಈಗ 21 8 ಮಾಡಿ. 21 8 ಮಾಡಿದ್ರೆ 2 8 16. ಓಕೆ, 2 1 8 8, 2 8 16, 168 ಬರುತ್ತೆ. ಸೊ 168 ಬಂತು. ಈಗ ಸಬ್ಟ್ರಾಕ್ಟ್ ಮಾಡ್ತೀರಾ, ರಿಮೈಂಡರ್ 0. ನಾನು ನಿಮ್ಗೆ ಆಲ್ರೆಡಿ ಆನ್ಸರ್ ಹೇಳಿದ್ದೆ 48 ಬರುತ್ತೆ ಅಂತ. ಸೊ ನನಗೆ ಇಲ್ಲಿ ಪ್ರಸ್ತುತವಾಗಿ ಏನು ಬಂತು? ನನಗೆ ಪ್ರಸ್ತುತವಾಗಿ ವ್ಯಾಲ್ಯೂ ಆಫ್ B 48 ಬಂದಿದೆ. ಮತ್ತು ವ್ಯಾಲ್ಯೂ ಆಫ್ A ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ, ವ್ಯಾಲ್ಯೂ ಆಫ್ A 42 ಕೊಟ್ಟಿದ್ದಾರೆ. ಸೊ ನನಗಿಲ್ಲಿ ವ್ಯಾಲ್ಯೂ ಆಫ್ A ಗೊತ್ತು ಮತ್ತು ವ್ಯಾಲ್ಯೂ ಆಫ್ B ಎರಡೂ ಗೊತ್ತಾಯಿತು. ಈಗ HCF ಫೈಂಡ್ ಔಟ್ ಮಾಡ್ತೀವಿ ಯೂಸಿಂಗ್ ಪ್ರೈಮ್ ಫ್ಯಾಕ್ಟರೈಸೇಷನ್. ಇಲ್ಲಿ ತನಕ ಐ ಥಿಂಕ್ ವೆರಿ ಕ್ಲಿಯರಾಗಿ ಅರ್ಥ ಆಗಿರುತ್ತೆ. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ, ಅಂದರೆ HCF ಫೈಂಡ್ ಔಟ್ ಮಾಡೋದು ನೋಡೋಣ. HCF ಏನಪ್ಪ ಆಗುತ್ತೆ? ಈಗ ಮೊದಲನೇ ನಂಬರು 42 ಇತ್ತು. ಈ 42ನ ಫ್ಯಾಕ್ಟರೈಸ್ ಮಾಡಿ. ಫ್ಯಾಕ್ಟರ್ಸ್ ಅಂತ ಹೇಳಿದ್ರೇನು? ಅದನ್ನು ಡಿವೈಡ್ ಮಾಡಬೇಕು. ಅಂದರೆ 2 ಇಂಟು 21, ಕರೆಕ್ಟಾ?
2 ಇಂಟು 21 ಮಾಡಿದ್ರೆ 42 ಬರುತ್ತೆ. ಈ 21 ಇನ್ನೂ ಫ್ಯಾಕ್ಟರೈಸ್ ಮಾಡ್ಬೋದು. ಹಿಂಗೆ 2 ಇಂಟು 3 ಇಂಟು 7, 21ನ 3 ಇಂಟು 7 ಅಂತ ಬರೀಬೋದು. ಇನ್ಕ್ರೀಸಿಂಗ್ ಆರ್ಡರ್ ಬರ್ದಿದ್ದೀನಿ, 2, 3 ಮತ್ತು 7. ಸೊ ಇದು ಈ 42ನ ಫ್ಯಾಕ್ಟರ್ಸ್, ಅಂದರೆ 2 ಇಂದನೂ ಡಿವೈಡ್ ಆಗುತ್ತೆ, 3 ಇಂದ ಡಿವೈಡ್ ಆಗುತ್ತೆ, 7 ಇಂದ ಡಿವೈಡ್ ಆಗುತ್ತೆ, ಇದೆರಡನ್ನು ಕಂಬೈನ್ ಮಾಡಿ 6 ಇಂದ ಡಿವೈಡ್ ಆಗುತ್ತೆ. ಸೊ ಈ ರೀತಿ. ನೆಕ್ಸ್ಟು ವ್ಯಾಲ್ಯೂ ಆಫ್ ಬಿ ತಗೊಳ್ಳಿ. ತಾವು ಬಿ ತಗೊಂಡ್ರೆ 48 ಇತ್ತು. ಸೊ 48ನ ಹೆಂಗೆ ಬರೀತೀರಾ? 2 ಇಂಟು 24 ಅಂತ ಬರೀತೀರಾ, ಬರಿಬೋದಲ್ವಾ? 24ನ 2 ಸತಿ ತೊಗೊಂಡ್ರೆ 48, 2 ಇಂಟು 24. ಈಗ 24ನ ಹೆಂಗೆ ಬರೀತೀರಾ? 2 ಇಂಟು 12, ಕರೆಕ್ಟ್ ಅಲ್ವಾ? 24ನ 2 ಇಂಟು 12 ಅಂತ ಬರೀಬೋದು. ಇನ್ನೂ ಸಿಂಪ್ಲಿಫೈ ಮಾಡ್ಬೋದು? ಹೌದು, ಇನ್ನೂ ಸಿಂಪ್ಲಿಫೈ ಮಾಡ್ಬೋದು. ಹೆಂಗೆ? 2 ಇಂಟು 2 ಇಂಟು ಈ 12ನ ಹೆಂಗೆ ಬರೀತೀರಾ? ಈಗ 2 ಇಂಟು 6 ಬರೀರಿ, 2 ಇಂಟು 6. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಬರೀತೀರಾ? 2 ಇಂಟು 2 ಇಂಟು 2 ಮತ್ತು 6ನ ಹೆಂಗೆ ಬರಿಬೋದು? 2 ಇಂಟು 3, 2 ಇಂಟು 3 ಈ ರೀತಿ ಬರೀತೀರಾ. ಓಕೆನಾ? ಸೊ ಇದೇನಾಯಿತು, ಇದು ಬಹಳ ಸಿಂಪಲ್ ಆಗಿ ಬಂದ್ಬಿಡ್ತು. ಓಕೆ, ಈಗ ನಾನು ಫ್ಯಾಕ್ಟರ್ಸ್ನ ಬರೀತೀನಿ. ಸೊ ಫ್ಯಾಕ್ಟರ್ಸ್ನ ಬರಿಬೇಕು ಅಂದರೆ ಎ ಫ್ಯಾಕ್ಟರ್ಸ್ ಏನಪ್ಪ ಬಂತು? 2 ಇಂಟು 3 ಇಂಟು 7 ಬಂತು. ಈಗ ಫ್ಯಾಕ್ಟರ್ ಆಫ್ ಬಿ ಬರೀತೀನಿ. ಫ್ಯಾಕ್ಟರ್ ಆಫ್ ಬಿ ಅಂದರೆ 2 ಇಂಟು 2 ಇಂಟು 2 ಇಂಟು 2 ಇಂಟು 3, 4 ಸತಿ ಬಂತು, ಆಮೇಲೆ 3 ಬಂತು. ಈಗ ನಾನು ಗ್ರೂಪಿಂಗ್ ಮಾಡೋಣ. ಅಂದರೆ ಕಾಮನ್ ಯಾವುದಿದೆ? ಇಲ್ಲೂ 2 ಇತ್ತು, ಇಲ್ಲೂ 2 ಇತ್ತು, ಕಾಮನ್ ಆಗೋಯ್ತು. ಈಗ ನೋಡಿ, ಇಲ್ಲಿ 3 ಇದೆ, ಇಲ್ಲೂ ಕೂಡ 3 ಇದೆ, ಕಾಮನ್ ಆಯ್ತಾ? ಈಗ ಇಲ್ಲಿ 2 ಮತ್ತೆ ಸೊ ಹೆಚ್ ಸಿ ಎಫ್ ಏನಾಗುತ್ತೆ? 2 ಇಂಟು 3 ಅಂದರೆ 6. ಸೊ ಈ 6 42ನು ಡಿವೈಡ್ ಮಾಡುತ್ತೆ, ಮತ್ತು ಈ 6 48ನು ಡಿವೈಡ್ ಮಾಡುತ್ತೆ. ಸೊ ದಿಸ್ ಇಸ್ ದ ಹೆಚ್ ಸಿ ಎಫ್. ಇದನ್ನೇ ಫ್ಯಾಕ್ಟರೈಸ್ ಮಾಡಿದ್ದಾರೆ, ಪ್ರೈಮ್ ಫ್ಯಾಕ್ಟರೈಸ್ ಮಾಡಿದ್ದಾರೆ. ಅಂದರೆ ಪ್ರೈಮ್ ಅಂದ್ರೇನು? ಪ್ರೈಮ್ ನಂಬರ್ಸು. ಸೊ ಈ ಪ್ರೈಮ್ ನಂಬರ್ಸಲ್ಲಿ ಫ್ಯಾಕ್ಟರೈಸೇಷನ್ ಮಾಡೋದನ್ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಹೇಳಿದ್ದಾರೆ. ಐ ಹೋಪ್ ಇದು ಕ್ಲಿಯರ್ ಆಗಿ ಅರ್ಥ ಆಗಿದೆ. ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವೆಶನ್ನು ಏನಪ್ಪ ಹೇಳ್ತಾರೆ ಅಂದರೆ, ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಸೆಂಟರ್ ಆಫ್ ಅ ಸರ್ಕಲ್ ಪಾಸಿಂಗ್ ಥ್ರೂ ದ ಪಾಯಿಂಟ್ಸ್ ಎ ಆಫ್ -3, 0 ಆ್ಯಂಡ್ ಬಿ ಆಫ್ 0, 2 ಆ್ಯಂಡ್ ಸಿ ಆಫ್ 0, -3. ನೋಡೋಕ್ಕೆ ಇದು ಬಹಳ ಕಾಂಪ್ಲಿಕೇಟೆಡ್ ಥರ ಕಾಣಿಸುತ್ತೆ, ಆದರೆ ಇದರಲ್ಲಿ ಏನೂ ಇಲ್ಲ. ಓಕೆ, ಇನ್ನೊಂದ್ಸರಿ ಓದ್ತೀನಿ ನೋಡಿ. 3 ಮಾರ್ಕ್ ಕ್ವೆಶನ್ ಇದು. 4th ಮೇನು, ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಸೆಂಟರ್ ಆಫ್ ಅ ಸರ್ಕಲ್ passing through the points a of -3, 0, b of 0, 2 and c of 0, -3. ಓಕೆ, ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ ಕ್ವೆಶನ್. ಇದನ್ನ ಗ್ರಾಫಿಕಲಿ ಅಂದರೆ ನೀವು ಇದು ಓದಿದ್ದೀರಾ, ಕಾನ್ಸೆಪ್ಚುಲಿ ನಿಮಗೆ ಜಾಮೆಟ್ರಿಕಲ್ ಫಿಗರ್ ಹಾಕಿದ್ರೆ ಬರುತ್ತೆ, ಅರ್ಥ ಆಗುತ್ತೆ, ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಓಕೆ, ಒಂದು ಸರ್ಕಲ್ ತಗೊಂಡೆ. ಓಕೆ, ಸೊ ಈಗ ಓಕೆ, ಒಂದು ಸರ್ಕಲ್ ಡ್ರಾ ಮಾಡಿದ್ದೀನಿ. ಇದರ ಸೆಂಟರ್ ಬರೆಯೋಣ. ಇದರ ಸೆಂಟರ್ನ O ಅಂತ ತಗೊಂಡಿದ್ದೀನಿ. ಇದ್ರ ಕೋಆರ್ಡಿನೇಟ್ಸ್ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು, ಅದೇ ಹೇಳ್ತಿರೋದು ನೋಡಿ ಇವರು. ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಸೆಂಟರ್ ಆಫ್ ಅ ಸರ್ಕಲ್ ಅಂತಿದ್ದಾರೆ. ಇದನ್ನ x, y ಅಂತ ನಾನು ತಗೊಳ್ತೀನಿ. ಹೆಂಗಿದ್ರು ನನಗೆ ಗೊತ್ತಿಲ್ಲ, x, y ಅಂತ ನಾನು ತಗೊಳ್ಬೋದು. x, y ಅಂತ ತಗೊಂಡೆ. ಸೆಂಟರ್ನ O ಅಂತ ತಗೊಂಡಿದ್ದೀನಿ. ಸ್ವಲ್ಪ ಜನ ಸೆಂಟರ್ನ ಸಿ ಅಂತಾನು ತಗೊಳ್ತಾರೆ, ನಾವು ಸೆಂಟರ್ನ O ಅಂತ ತಗೊಂಡಿದ್ದೀವಿ. ಪಾಸಿಂಗ್ ಥ್ರೂ ದ ಪಾಯಿಂಟ್ಸ್ -3, 0. ಲೆಟಸ್ ಸೇ 3 ಪಾಯಿಂಟ್ ಇದೆ. -3, 0. ಪಾಯಿಂಟ್ ಎ ಇಲ್ಲಿದೆ, -3, 0. ಸೊ ಇದು ಮೊದಲನೇ ಪಾಯಿಂಟು -3, 0. ಎರಡನೇ ಪಾಯಿಂಟು ಪಾಯಿಂಟ್ ಬಿ 0, 2. 0, 2. 0, 2. ಇದು 0, 2. ಓಕೆ, ಇದು ಪಾಯಿಂಟ್ ಬಿ. ನೆಕ್ಸ್ಟ್ ಪಾಯಿಂಟ್ ಸಿ 0, -3. 0, -3 ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. 0, -3. 0, -3. ಪಾಯಿಂಟ್ ಸಿ 0, -3. ಓಕೆ, ಸೊ ಮೊದಲನೇ ಪಾಯಿಂಟು -3, 0. ಎರಡನೇ ಪಾಯಿಂಟು 0, 2. ಮೂರನೇ ಪಾಯಿಂಟು 0, -3. ಈ 3 ಪಾಯಿಂಟ್ಸು ಡ್ರಾ ಮಾಡ್ಕೊಂಡಿದ್ದೀವಿ. ಈಗ ಕ್ಲಿಯರ್ ಆಗಿ ನೋಡಿ, ಏನಂತೀವಿ ಇದನ್ನ? ಈ OC ನ, OC ಇಸ್ ನಥಿಂಗ್ ಬಟ್ ರೇಡಿಯಸ್ R.
ರೇಡಿಯಸ್ ಅಲ್ವಾ. ಓ ಸಿ ಅನ್ನೋದು ಅಂದರೆ ಸೆಂಟರಿಂದ ಸರ್ಕಂಫರೆನ್ಸ್ ತನಕ ಬರೋ ಒಂದು ಲೈನನ್ನು ನಾವೇನು ಹೇಳ್ತೀವಿ, ರೇಡಿಯಸ್ ಅಂತ ಹೇಳ್ತೀವಿ. ಸೊ ಓ ಸಿ. ಓ ಎ ಏನಾಯಿತು, ಅದು ಕೂಡ ಏನಾಗುತ್ತೆ, ರೇಡಿಯಸ್ ಆರ್. ಓ ಎ ಕೂಡ ರೇಡಿಯಸ್. ಹಾಗಾದರೆ ಒ ಬಿ ಏನಾಗುತ್ತೆ, ಒ ಬಿ ಕೂಡ ರೇಡಿಯಸ್ ಆರ್ ಆಗುತ್ತೆ. ಸೊ ಇಲ್ಲಿ ಒ ಎ ಮತ್ತೆ ಒ ಬಿ, ಒ ಎ ಮತ್ತೆ ಒ ಬಿ ಮತ್ತೆ ಒ ಸಿ ಇದೆಲ್ಲ ರೇಡಿಯಸ್ ಆಗುತ್ತೆ. ಇದೆಲ್ಲ ರೇಡಿಯಸ್ ಆಗುತ್ತೆ. ಇದನ್ನ ಆರ್ ಅಂತ ತಗೊಳ್ತೀವಿ. ಒ ಎ ಇಸ್ ಈಕ್ವಲ್ ಟು ಒ ಬಿ ಇಸ್ ಈಕ್ವಲ್ ಟು ಒ ಸಿ ಇಸ್ ಈಕ್ವಲ್ ಟು ಆರ್ ಅಂತ ಹೇಳ್ತೀವಿ. ನಮ್ಮ ಕೋಆರ್ಡಿನೇಟ್ ಜಾಮೆಟ್ರಿನಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಡಿಸ್ಟೆನ್ಸ್ ಫಾರ್ಮುಲಾ ಅಂತ. ಬಹಳ ಮಕ್ಕಳಿಗೆ ಗೊತ್ತಿದೆ ಡಿಸ್ಟೆನ್ಸ್ ಫಾರ್ಮುಲಾ. ಡಿಸ್ಟೆನ್ಸ್ ಬಿಟ್ವೀನ್ ಎನಿ ಟು ಪಾಯಿಂಟ್ಸ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಆ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಬೇಕು. ಅದೇ ಕಾನ್ಸೆಪ್ಟ್ಗೋಸ್ಕರ ಅವ್ರು ತಗೊಂಡಿರೋದು. ಸೊ ಈಗ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡೋಣ. ಫಸ್ಟು ಒ ಎ ತೊಗೊಳ್ತೀನಿ. ಓಕೆ, ಫಸ್ಟ್ ಒ ಎ ತೊಗೊಳ್ತೀನಿ. ಫಸ್ಟ್ ಆಫ್ ಆಲ್ ಡಿಸ್ಟೆನ್ಸ್ ಫಾರ್ಮುಲಾ ಬರೆದ್ಬಿಡ್ತೀನಿ. ಮೊದಲನೇ ಪಾಯಿಂಟು x1 y1 ಆದರೆ ಹಾಗೂ ಎರಡನೇ ಪಾಯಿಂಟು x2 y2 ಆದರೆ ಅದರ ಡಿಸ್ಟೆನ್ಸ್ ಫಾರ್ಮುಲಾ ಏನಂತಾರೆ, ಆ ಡಿಸ್ಟೆನ್ಸ್ ಫಾರ್ಮುಲಾನ ಡಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ಅಂತಾರೆ. ಓಕೆ, ಸೊ ಎರಡು ಪಾಯಿಂಟ್ಸ್ ಇದ್ದಾರೆ, ಅದ್ರ ಮಧ್ಯ ಡಿಸ್ಟೆನ್ಸ್ ಈ ಫಾರ್ಮುಲಾದಲ್ಲಿ ಬರುತ್ತೆ. ಓಕೆ, ದಯವಿಟ್ಟು ಇದು ಗೊತ್ತಿಲ್ಲ ಅಂತ ಹೇಳಿದ್ರೆ ಒಂದು 10 ಸತಿ 20 ಸತಿ ಪ್ರಾಕ್ಟೀಸ್ ಮಾಡಿ. ಇಸ್ ಇಟ್ ಕ್ಲಿಯರ್? ನೋಡಿ, ನೀವು ಕಲಿತಿರೋದು ಆನ್ಲೈನ್ ಮೋಡು. ಆನ್ಲೈನ್ ಮೋಡಲ್ಲಿ ಯಾವಾಗಲೂ ಒಂದು ವಿಷಯ ಬಹಳ ಕ್ಲಿಯರ್ ಆಗಿ ಗಮನ ಇಟ್ಬಿಟ್ಟು ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ. ಏನಪ್ಪಾ ಅಂತ ಹೇಳಿದ್ರೆ, ತಾವು ಪ್ರಾಕ್ಟೀಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಇದನ್ನೆಲ್ಲ ನೀವು ಕಲ್ತರೂ ಕೂಡ ವೇಸ್ಟು. ಸೊ ಬೇಸಿಕ್ ಫಾರ್ಮುಲಾಸು ನೀವು ಕ್ಲಿಯರ್ ಆಗಿ ಕಾನ್ಸೆಪ್ಟ್ ಕ್ಲಾರಿಟಿ ಜೊತೆ ನೀವು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಈ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕಾಗೋದು. ಮ್ಯಾಥಮೆಟಿಕ್ಸ್ ಹೆಂಗೆ ವರ್ಕ್ ಆಗುತ್ತೆ ನಾನು ಹೇಳ್ತೀನಿ. ಫಸ್ಟು ಕಾನ್ಸೆಪ್ಟು, ಅದಾದಮೇಲೆ ಕಾನ್ಸೆಪ್ಟ್ ಅಪ್ಲಿಕೇಶನು. ನಿಮಗೆ ಕಾನ್ಸೆಪ್ಟೇ ಗೊತ್ತಿಲ್ಲ ಅಂತ ಹೇಳಿದ್ರೆ ಇದೇನು ಅಪ್ಲಿಕೇಶನ್ ಮಾಡೋಕ್ಕೆ ನೀವು ಸಾಧ್ಯನೇ ಇಲ್ಲ. ಸೊ ದಯವಿಟ್ಟು ನನ್ನ ಒಂದು ರಿಕ್ವೆಸ್ಟ್ ಏನಪ್ಪ ಅಂತ ಹೇಳಿದ್ರೆ, ತಾವು ಕಾನ್ಸೆಪ್ಟ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಆ ಫಾರ್ಮುಲಾಸ್ನ ಜ್ಞಾಪಕ ಇಟ್ಕೊಳ್ಳಿ. ಆ ಫಾರ್ಮುಲಾಸ್ ಜ್ಞಾಪಕ ಇದ್ರೆ ಮಾತ್ರ ನಿಮಗೆ ಕಾನ್ಸೆಪ್ಟ್ ಕ್ಲಾರಿಟಿ ಇದ್ರೆ ಮಾತ್ರ ತಾವು ಮುಂದೆ ಹೋಗ್ಬೋದು, ಇಲ್ಲ ಅಂದರೆ ಇಲ್ಲ. ಓಕೆನಾ? ಸೊ ನಾವು ಡಿಸ್ಟೆನ್ಸ್ ಫಾರ್ಮುಲಾ ತಾವು ಕಲಿತಿದ್ರ. ಈಗ ನನಗೆ 2 ಪಾಯಿಂಟ್ ಇತ್ತು. ಮೊದಲನೇ ಪಾಯಿಂಟ್ ಯಾವುದು? ಮೊದಲನೇ ಪಾಯಿಂಟ್ ಎ. ಪಾಯಿಂಟ್ ಎ ನಲ್ಲಿ ಏನಪ್ಪ, ಪಾಯಿಂಟ್ ಎ ನಲ್ಲಿ ನಾವು ತಗೊಂಡಿದ್ವಿ, ಪಾಯಿಂಟ್ ಎ ನಲ್ಲಿ -3,0 -3,0 and point O, origin. Okay, center, sorry, not origin, center. ಆ ಸೆಂಟರ್ ಆಫ್ ದ ಸರ್ಕಲ್ x, y ಅಂತ ತಗೊಂಡಿದ್ವಿ. x, y ಅಂತ ತಗೊಂಡಿದ್ವಿ. ಸೊ ಹಾಗಾದ್ರೆ ಡಿಸ್ಟೆನ್ಸ್ ಫಾರ್ಮುಲಾ ನಾನು ಹಾಕಿದ್ರೆ ಡಿಸ್ಟೆನ್ಸ್ ಡಿ ಈಸ್ ಈಕ್ವಲ್ ಟು x2 ಇಲ್ಲಿದೆ ನೋಡಿ, ಇದನ್ನ x1 y1 ಅಂತ ತಗೊಳ್ತೀನಿ, ಇದನ್ನ x2 y2 ಅಂತ ತಗೊಳ್ತೀನಿ. ಸ್ವಲ್ಪ ಸ್ಟೂಡೆಂಟ್ಸು ಇದನ್ನ x2 y2 ಅಂತ ತಗೊಳ್ತಾರೆ, ಇದನ್ನ x1 y1 ಅಂತ ತಗೊಳ್ತಾರೆ. ಯಾವ ರೀತಿ ಬೇಕಾದ್ರೂ ತಗೊಳ್ಬೋದು. ಓಕೆ, ಹಿಂಗಾದ್ರೂ ತಗೊಳ್ಳಿ ಅಥವಾ ಇಂಟರ್ಚೇಂಜ್ ಮಾಡಾದ್ರೂ ತಗೊಳ್ಳಿ, ಎರಡು ಸೇಮ್ ಆನ್ಸರ್ ಕೊಡುತ್ತೆ. x2 x ಮೈನಸ್ಸು x1 ಜಾಗದಲ್ಲಿ ಏನಾಗ್ತೀರಾ ನೋಡಿ, x1 ಜಾಗದಲ್ಲಿ ಏನಿದೆ -3 ಇದೆ, ಹೋಲ್ ಸ್ಕ್ವೇರ್ ಆಯಿತು, ಪ್ಲಸ್ y2 ಏನು y ಮೈನಸ್ಸು y1 ಜಾಗದಲ್ಲಿ 0 ಹಾಕ್ತೀರಾ, ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಈಗ ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಬೇಕಷ್ಟೇ ನಾವು. ಡಿಸ್ಟೆನ್ಸ್ ಡಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಬರೀತೀರಾ, ಮೈನಸ್ ಇಂಟು ಮೈನಸ್. ಈ ಮೈನಸ್ ಆಚೆ ಇರೋದು ಈಗ ಬ್ರಾಕೆಟ್ ಒಳಗೆ ಹೋಗಬೇಕು. ಸೊ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಮಕ್ಕಳೇ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಎಕ್ಸ್ ಪ್ಲಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ 0. ವಾಟ್ ಇಸ್ ವೈ ಮೈನಸ್ 0? ವೈ ಓನ್ಲಿ. ಈಗ ನಿನ್ನ ಹತ್ರ 10 ಲಕ್ಷ ಇರುತ್ತೆ, 10 ಲಕ್ಷ ಮೈನಸ್ 0 ಅಂದ್ರೆ ಏನು? ನಿನ್ನ ಹತ್ರ ಏನು ನಾನು ತಗೊಂಡಿಲ್ಲ ಅಂತ ಹೇಳ್ಬಿಟ್ಟು ಅರ್ಥ, ಅಂದರೆ 10 ಲಕ್ಷನೇ ಇರುತ್ತೆ ಅಂತ. ಸೊ ವೈ ಮೈನಸ್ 0 ಇಸ್ ವೈ ಸ್ಕ್ವೇರ್ ಆಗುತ್ತೆ. ಸೊ ಈಗ ಇದನ್ನ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಆ ರೀತಿ ನೀವು ನೋಡೋದಾದ್ರೆ ಇದೇನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಏನಪ್ಪ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ 3 ಸ್ಕ್ವೇರ್ ಆಗುತ್ತೆ ಇದು, ಪ್ಲಸ್ 2 ಇಂಟು ಎಕ್ಸ್ ಇಂಟು 3 ಪ್ಲಸ್ ವೈ ಸ್ಕ್ವೇರ್. ಈಗ ಇದೇನಾಗುತ್ತೆ, ಡಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ 9 ಆಗುತ್ತೆ, ಪ್ಲಸ್ 2 ಇಂಟು 3 6x ಪ್ಲಸ್ ವೈ ಸ್ಕ್ವೇರ್. ಇದು ನಮಗೆ ರೇಡಿಯಸ್ಸು. ವಾಟ್ ವಾಸ್ ದಿಸ್? OA. ಇದು OA.
ಸೊ ಓ ಎ ರೇಡಿಯಸ್ ಆಗುತ್ತೆ. ಇದು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 6x ಪ್ಲಸ್ 9 ಹಂತಾನು ತೊಗೊಳ್ಬೋದು, ಅಥವಾ ಹಿಂಗೆ ಬರ್ಕೊಳ್ಳಿ. ಸೊ ಓ ಎ ಬಂತು. ಅದೇ ರೀತಿ ಈಗ ನಾವೇನು ಫೈಂಡ್ ಔಟ್ ಮಾಡ್ತೀವಿ, ಒ ಬಿ ಫೈಂಡ್ ಔಟ್ ಮಾಡ್ತೀವಿ ಮತ್ತು ಒ ಸಿ ಫೈಂಡ್ ಔಟ್ ಮಾಡ್ತೀವಿ. ಸೊ ಒ ಬಿ ಮತ್ತು ಒ ಸಿ ಫೈಂಡ್ ಔಟ್ ಮಾಡ್ಬಿಟ್ಟು ಎಲ್ಲ ಈಕ್ವೇಟ್ ಮಾಡಿದ್ರೆ ನಮಗೆ ವ್ಯಾಲ್ಯೂ ಆಫ್ ಆರ್ ಬಂದ್ಬಿಡುತ್ತೆ. ದೆನ್ ವಿ ಕ್ಯಾನ್ ಗೋ. ಓಕೆ, ದೆನ್ ವಿ ಕ್ಯಾನ್ ಸಾಲ್ವ್. ಈಗ ಒ ಬಿ ಫೈಂಡ್ ಔಟ್ ಮಾಡೋಣ. ಬಿ ಏನಿತ್ತು, ಜಸ್ಟ್ ನನಗೆ ಬಿ ಗೊತ್ತಾದರೆ ಐ ಥಿಂಕ್ 2,0 ಇತ್ತು ಅಲ್ವಾ? ಎಸ್, 0,2 ಇತ್ತು. ಸೊ 0,2 ಹಾಕ್ಬಿಟ್ಟು ಮಾಡೋಣ. 0,2. ಈಗ ಆರಿಜಿನ್ ಓ ಎಕ್ಸ್ ವೈ ಅಂತ ತೊಗೊಂಡಿದ್ವಿ, ಆ್ಯಂಡ್ ಬಿ ಏನಾಗುತ್ತೆ 0,2. ಓಕೆ, 0,2 ಆಗುತ್ತೆ. ಇದನ್ನ x1 y1 ಅಂತ ತಗೊಳ್ತೀನಿ, ಇದನ್ನ x2 y2 ಅಂತ ತಗೊಳ್ತೇನೆ. ಈಗ ಡಿಸ್ಟೆನ್ಸ್ ಒ ಬಿ, ಓಕೆ, ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿದ್ರೆ ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್, x2 ಮೈನಸ್ x1 x ಮೈನಸ್ 0 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1, y2 ಏನಿದೆ y ಇದೆ, y1 ಏನಿದೆ 2 ಇದೆ. ಸೊ y ಮೈನಸ್ 2 ದ ಹೋಲ್ ಸ್ಕ್ವೇರ್. ಓಕೆ, ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಾವು ನಮಗೇನು ಬರುತ್ತೆ, x ಮೈನಸ್ 0 ಹೋಲ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಆಗುತ್ತೆ, ಪ್ಲಸ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಆಗ್ತಿದೆ ನೋಡಿ, y ಮೈನಸ್ 2 ಹೋಲ್ ಸ್ಕ್ವೇರ್ ಆಗ್ತಿದೆ. ಏನು ಎ ಬೈ ಮೈನಸ್ ಬಿ ಹೋಲ್ ಸ್ಕ್ವೇರ್, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಸೊ ಇದೇನಾಯಿತು y ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್, 2 ಸ್ಕ್ವೇರ್ ಮೈನಸ್ 2 ಇಂಟು y ಇಂಟು 2. ಓಕೆ, ಈಗ ಇದನ್ನು ಸಿಂಪ್ಲಿಫೈ ಮಾಡೋಣ. ಈಗ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಈಗ 2 ಸ್ಕ್ವೇರ್ ಏನು, 2 ಸ್ಕ್ವೇರ್ ಅಂದರೆ 2 ಇಂಟು 2 ಅಂತ ಅರ್ಥ. 2 ಇಂಟು 2 4 ಆಗುತ್ತೆ, ಮೈನಸ್ 2 ಇಂಟು 2 ಏನಾಯ್ತಪ್ಪ, ಮೈನಸ್ 4y ಆಯಿತು. ಸೊ ಇದು ಒ ಬಿ, ಇದು ಕೂಡ ರೇಡಿಯಸ್ ಆರ್. ಇದು ಒ ಬಿ ಬಂತು. ನಾವು ಒ ಎ ಫೈಂಡ್ ಔಟ್ ಮಾಡಿದ್ದೀವಿ, ಒ ಬಿ ಫೈಂಡ್ ಔಟ್ ಮಾಡಿದ್ದೀವಿ, ಈಗ ಒ ಸಿ ಫೈಂಡ್ ಔಟ್ ಮಾಡ್ತೀನಿ. ಓಕೆನಾ? ಸೊ ಒ ಸಿ ಫೈಂಡ್ ಔಟ್ ಮಾಡ್ತೀನಿ. ಸೊ ಸಿ ಪಾಯಿಂಟ್ ಏನಿತ್ತು, 0,-3ನಾ? ಹಾಂ, 0,-3. 0,-3. ಸೊ 0,-3 ಇದು ಪಾಯಿಂಟ್ ಸಿ, ಹಾಗೂ ಆರಿಜಿನ್ ಓ ಇದು ಎಕ್ಸ್ ವೈ. ಸೊ ಈಗ ಡಿಸ್ಟೆನ್ಸ್ ಫಾರ್ಮುಲಾ ನೀವು ಹಾಕಿದ್ರೆ ಒ ಸಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1, x ಮೈನಸ್ 0 ದ ಹೋಲ್ ಸ್ಕ್ವೇರ್ ಪ್ಲಸ್ y ಮೈನಸ್ ಆಫ್ ಮೈನಸ್ 3 ದ ಹೋಲ್ ಸ್ಕ್ವೇರ್. ಸೊ ಈಗ ಇಲ್ಲಿ ಫೈಂಡ್ ಔಟ್ ಮಾಡಿದ್ರೆ ಡಿಸ್ಟೆನ್ಸ್ ಫಾರ್ಮುಲಾ ಹಾಕ್ಬಿಟ್ಟು ಎಕ್ಸ್ ಮೈನಸ್ 0 ಹೋಲ್ ಸ್ಕ್ವೇರ್, ಎಕ್ಸ್ ಮೈನಸ್ 0 ಅಂದರೆ ಎಕ್ಸ್ ಸ್ಕ್ವೇರ್ ಆಗುತ್ತೆ, ಪ್ಲಸ್ ವೈ ಮೈನಸ್ ಇಂಟು ಮೈನಸ್, ಆ ಆಚೆ ಬ್ರ್ಯಾಕೆಟ್ ಆಚೆ ಮೈನಸ್ ಇರೋದು ಒಳಗೆ ಹೋಗುತ್ತೆ ಈಗ. ಸೊ ವೈ ಮೈನಸ್ ಇಂಟು ಮೈನಸ್ ಪ್ಲಸ್ 3 ಹೋಲ್ ಸ್ಕ್ವೇರ್ ಆಯಿತು. ಓಕೆನಾ? ಗುಡ್. ಸೊ ಈಗ ಎಕ್ಸ್ ಸ್ಕ್ವೇರ್ ಬರ್ಕೊಂಡ್ರಿ. ಈಗ ಇದೇನಾಗುತ್ತೆ, ಅಗೇನ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ನಮ್ಗೆ ಆಲ್ರೆಡಿ ಗೊತ್ತು, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab, ವೈ ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಏನಾಗುತ್ತೆ 9. ಡೈರೆಕ್ಟಾಗಿ ಬರಿಲ್ಲ 3 ಸ್ಕ್ವೇರ್ 9 ಅಂತ. ಓಕೆ ಬಿಡಿ, 3 ಸ್ಕ್ವೇರ್ ಅಂತಾನೆ ಬರೆದು ಬಿಡ್ತೀನಿ, ಆಮೇಲೆ ನೀವು ಕನ್ಫ್ಯೂಸ್ ಆಗೋದು ಬೇಡ. ಪ್ಲಸ್ 2 ಇಂಟು 3 ಇಂಟು ವೈ. ಓಕೆ, 2ab ಮಾಡಿದ್ದೇನೆ. ಈಗ ನಮಗೆ ಓ ಸಿ ಬಂತು. ಓ ಸಿ ರೇಡಿಯಸ್ಸು 6, ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 9 ಪ್ಲಸ್ 6y. ಈಗ ನಮ್ಮ ಹತ್ರ ಒ ಎ ಇದೆ, ಒ ಬಿ ಇದೆ ಮತ್ತು ಒ ಸಿ ಇದೆ. ಇದನ್ನೆಲ್ಲ ಈಕ್ವೇಟ್ ಮಾಡ್ತೀವಿ. ಈಗ ಎಲ್ಲ ಈಕ್ವೇಟ್ ಮಾಡಿದ್ರೆ ನಮಗೆ ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂ ಬಂದ್ಬಿಡುತ್ತೆ. ಸೊ ಈಗ ಒ ಎ ಈಸ್ ಈಕ್ವಲ್ ಟು ಒ ಬಿ ವಿಚ್ ಇಸ್ ಈಕ್ವಲ್ ಟು ಒ ಸಿ. ಓಕೆ, ವಿಚ್ ಇಸ್ ಈಕ್ವಲ್ ಟು ರೇಡಿಯಸ್ ಆರ್. ಸೊ ಫಸ್ಟ್ ಸ್ಟೆಪ್ಪಲ್ಲಿ ನಾನು ಒ ಎ ಈಸ್ ಈಕ್ವಲ್ ಟು ಒ ಬಿ ಮಾಡ್ತೇನೆ. ಒ ಎ ಈಸ್ ಈಕ್ವಲ್ ಟು ಒ ಬಿ ಮಾಡ್ತೇನೆ. ಅವಾಗ ನನಗೇನು ಬರುತ್ತೆ, ಒ ಎ ಏನು ಬಂದಿತ್ತು, ಒ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 6x ಪ್ಲಸ್ 9. ಓಕೆ,
ಓ ಎ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 6x ಪ್ಲಸ್ 9. ಓಕೆ, ಸೊ ಓ ಎ ಬಂದಿತ್ತು. ಈಗ ಓ ಬಿ ಏನು ಬರುತ್ತೆ? ಓ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 4y ಪ್ಲಸ್ 4. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 4y ಪ್ಲಸ್ 4. ಓಕೆ, ಇದು ಬಂದಿತ್ತು. ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ಏನು ಮಾಡ್ತೀನಪ್ಪ ಅಂತ ಹೇಳಿದ್ರೆ ಸ್ಕ್ವೇರಿಂಗ್ ಆನ್ ಬೋತ್ ದ ಸೈಡ್ಸ್ ಮಾಡ್ತೀನಿ. ಯಾಕೆ ಸ್ಕ್ವೇರಿಂಗ್ ಆನ್ ಬೋತ್ ದ ಸೈಡ್ಸ್ ಮಾಡ್ತೀನಿ? ಇದನ್ನ ಎರಡನ್ನೂ ನಾನು ಸಿಂಪ್ಲಿಫೈ ಮಾಡ್ತಿರೋದು. ಇದು ಸ್ಕ್ವೇರ್ ರೂಟ್ ಒಳಗಿದೆ, ಇದು ಸ್ಕ್ವೇರ್ ರೂಟ್ ಒಳಗಿದೆ. ಆ ಸ್ಕ್ವೇರ್ ರೂಟ್ ಇಂದ ಆಚೆ ಹೆಂಗೆ ಬರುತ್ತೆ? ಸ್ಕ್ವೇರಿಂಗ್ ಆನ್ ಬೋತ್ ದ ಸೈಡ್ಸ್ ಮಾಡಿದ್ರೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್. ಸ್ಕ್ವೇರಿಂಗ್ ಆನ್ ಬೋತ್ ದ ಸೈಡ್ಸ್ ಮಾಡಿದ್ರೆ ಇದು ಸ್ಕ್ವೇರ್ ರೂಟ್ ಇಂದ ಆಚೆ ಬಂತು, ಇದು ಸ್ಕ್ವೇರ್ ರೂಟ್ ಇಂದ ಆಚೆ ಬಂತು. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 6x ಪ್ಲಸ್ 9 ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 4y ಪ್ಲಸ್ 4. ಈಗ ಏನಾಯ್ತು? ಇಲ್ಲಿನ ಎಕ್ಸ್ ಸ್ಕ್ವೇರು ಇಲ್ಲಿನ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಒಂದು ವೇಳೆ ಇಲ್ಲಿ ಎಡಿಷನ್ ಆಗ್ತಿರೋದು ಎಕ್ಸ್ ಸ್ಕ್ವೇರು, ಈ ಕಡೆ ಬಂದ್ರೆ ಏನಾಗುತ್ತೆ? ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಸೊ ನೀವು ಹಂಗೆ ಬರೆದ್ಬಿಟ್ಟು ಕ್ಯಾನ್ಸಲ್ ಮಾಡ್ಬೋದು, ಅಥವಾ ಇಲ್ಲೇ ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ಬೋದು. ನಾನು ಇಲ್ಲೇ ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡಿದ್ದೀನಿ. ಇದು ವೈ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಈಗ ಈ ಮೈನಸ್ 4y ಈ ಕಡೆ ಬರಲಿ, ಮತ್ತು 4 ಕೂಡ ಈ ಕಡೆ ಬರಲಿ. ಸೊ 6x ಪ್ಲಸ್ 4y, ನೋಡಿ ಇಲ್ಲಿ ಸಬ್ಟ್ರಾಕ್ಷನ್ ಆಗ್ತಿರೋದು, ಈ ಕಡೆ ಬಂದರೆ ಎಡಿಷನ್ ಆಗುತ್ತೆ. ಪ್ಲಸ್ 9 ಮೈನಸ್ 4, ನೋಡಿ ಇಲ್ಲಿ ಪ್ಲಸ್ 4 ಆಗ್ತದೆ, ಎಡಿಷನ್ ಆಗ್ತದೆ. ಈ ಕಡೆ ಬಂದರೆ ಸಬ್ಟ್ರಾಕ್ಷನ್ ಆಗುತ್ತೆ. ಈಗ ನಿಮಗೆ ಇಕ್ವೇಶನ್ ಏನಪ್ಪ ಬಂತಂದ್ರೆ 6x ಪ್ಲಸ್ 4y ಪ್ಲಸ್ 5. 9ರಲ್ಲಿ 4 ಹೋದರೆ 9 ಮೈನಸ್ 4 ಇಸ್ 5. ಇದನ್ನ ಇಕ್ವೇಶನ್ ನಂಬರ್ 1 ಅಂತ ತಗೊಳ್ಳಿ. ಇಕ್ವೇಶನ್ ನಂಬರ್ 1 ಅಂತ ತಗೊಳ್ಳಿ. ನೀವೇನು ಮಾಡಿರೋದು? ಈಗ ಓ ಎ ಇಸ್ ಈಕ್ವಲ್ ಟು ಓ ಬಿ ಮಾಡಿರೋದು. ಇದೇ ರೀತಿ ಓ ಬಿ ಇಸ್ ಈಕ್ವಲ್ ಟು ಓ ಸಿ ಮಾಡಿ, ಮತ್ತೆ ಲಾಸ್ಟಲ್ಲಿ ಓ ಎ ಇಸ್ ಈಕ್ವಲ್ ಟು ಓ ಸಿ ಮಾಡಿ. ನಿಮಗೆ 3 ಇಕ್ವೇಶನ್ಸ್ ಬರುತ್ತೆ. ನೀವು ಸಿಂಪ್ಲಿಫೈ ಮಾಡಿದ್ರೆ ಇದು ಪೇರ್ ಆಫ್ ಲೀನಿಯರ್ ಇಕ್ವೇಶನ್. ಓಕೆ, ಸೊ ಇದನ್ನ ನಾನು ಇಲ್ಲೇ ಬಿಡ್ತೀನಿ. ಯಾಕೆ ಅಂತ ಹೇಳಿದ್ರೆ ನೀವು ಟ್ರೈ ಮಾಡಲಿ ಅಂತ ಹೇಳ್ಬಿಟ್ಟು. ಸೊ ದಯವಿಟ್ಟು ಟ್ರೈ ಮಾಡಿ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಓಕೆ, ನೆಕ್ಸ್ಟ್ ಕೂಡ 3 ಮಾರ್ಕ್ಸ್ ಕ್ವೆಶನ್, ಬಹಳ ಸಿಂಪಲ್ ಕ್ವೆಶನ್ ಇದು. ಏನು ಹೇಳ್ತಿದ್ದಾರೆ ನೀವು ಓದಿದ್ರೆ ಕ್ವೆಶನ್? ಪ್ರೂವ್ ದಟ್ ದ ಲೆಂತ್ ಆಫ್ ದ ಟ್ಯಾಂಜೆಂಟ್ಸ್ ಡ್ರಾನ್ ಟು ಅ ಸರ್ಕಲ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ಸ್ ಆರ್ ಈಕ್ವಲ್. ಓಕೆ, ಫಸ್ಟ್ ಒಂದು ಸರ್ಕಲ್ ಡ್ರಾ ಮಾಡ್ಕೊಳ್ಳೋಣ. ಇದೊಂದು ಸರ್ಕಲು. ಇದೊಂದು ಸರ್ಕಲು. ಇಲ್ಲೊಂದು ಲೈನ್ ಡ್ರಾ ಮಾಡಿದೆ, ಆಮೇಲೆ ಇಲ್ಲೊಂದು ಲೈನ್ ಡ್ರಾ ಮಾಡಿದೆ. ಓಕೆ ಫೈನ್, ಚೆನ್ನಾಗಿ ಬಂದಿದೆ. ಇಲ್ಲೊಂದು ಎಕ್ಸ್ಟರ್ನಲ್ ಪಾಯಿಂಟ್ ತಗೊಳ್ತೀರಾ ಪಿ ಅಂತ. ಓಕೆ, ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಅವನು ಏನು ಕ್ವೆಶನ್ ಕೊಡ್ತಾನೆ. ಫಸ್ಟ್ ನಿಮಗೆ ಕ್ವೆಶನ್ ಅರ್ಥ ಮಾಡಿಸ್ತಿರೋದು ನಾನು. ಈ ಎಕ್ಸ್ಟರ್ನಲ್ ಪಾಯಿಂಟಿಂದ ನಾವು ಒಂದು ಸರ್ಕಲ್ಗೆ 2 ಟ್ಯಾಂಜೆಂಟ್ ಡ್ರಾ ಮಾಡೋಕ್ಕಾಗೋದು. ಓಕೆ, ಎಷ್ಟು ಟ್ಯಾಂಜೆಂಟ್ ಡ್ರಾ ಮಾಡೋಕ್ಕಾಗುತ್ತೆ ಅಂತ ಹೇಳಿದ್ರೆ ಒಂದು ಎಕ್ಸ್ಟರ್ನಲ್ ಪಾಯಿಂಟಿಂದ 2 ಟ್ಯಾಂಜೆಂಟ್ ಸಾಧ್ಯ, ಇನ್ನು ಅದಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ. ಓಕೆ, ಸೊ ಇದು ಇಲ್ಲಿ ಟಚ್ ಆಗ್ತಿದೆ ಅನ್ಕೊಳ್ಳೋಣ ಎ, ಇದು ಇಲ್ಲಿ ಟಚ್ ಆಗ್ತಿದೆ ಅನ್ಕೊಳ್ಳೋಣ ಬಿ. ಅವನೇನಪ್ಪ ಹೇಳ್ತಾನೆ ಅಂತ ಹೇಳಿದ್ರೆ ಪಿ ಎ ಈಸ್ ಈಕ್ವಲ್ ಟು ಪಿ ಬಿ, ಇದನ್ನ ಪ್ರೂವ್ ಮಾಡುವ ಅಂತ ಹೇಳ್ತಿರೋದು. ಕ್ವೆಶನ್ ಅರ್ಥ ಆಯ್ತಾ? ಒಂದು ಸರ್ಕಲ್ ಇರುತ್ತೆ, ಆ ಸರ್ಕಲ್ ಇಂದ ಒಂದು ಎಕ್ಸ್ಟರ್ನಲ್ ಪಾಯಿಂಟ್ ತಗೊಳ್ತೀರಾ. ಆ ಎಕ್ಸ್ಟರ್ನಲ್ ಪಾಯಿಂಟ್ ಇಂದ ಒಂದು ಸರ್ಕಲ್ಗೆ 2 ಟ್ಯಾಂಜೆಂಟ್ಸ್ ಡ್ರಾ ಮಾಡೋಕ್ಕಾಗೋದು, ಪಿ ಎ ಮತ್ತೆ ಪಿ ಬಿ. ಈಗ ಅವನೇನು ಪ್ರೂವ್ ಮಾಡು ಅಂತ ಹೇಳ್ತಾನಂದ್ರೆ ಈ ಲೆಂತ್ ಆಫ್ ಪಿ ಎ, ಈ ಪಿ ಎ ಲೆಂತು ಮತ್ತೆ ಪಿ ಬಿ ಲೆಂತು 2 ಸೇಮ್ ಇದೆ, ಇದನ್ನು ಪ್ರೂವ್ ಮಾಡು ಅಂತ ಹೇಳ್ತಿದ್ದಾನೆ. ಓಕೆ, ಸೊ ಫಸ್ಟ್ ಕ್ವೆಶನ್ ನಾವು ಹೆಂಗೆ ಬರಿತೀವಿ, ನಾವು ಆನ್ಸರ್ ಹೆಂಗೆ ಶುರು ಮಾಡ್ತೀವಿ ಅಂತ ಹೇಳಿದ್ರೆ ಫಸ್ಟ್ ಟು ಪ್ರೂವ್ ಪಿ ಎ ಇಸ್ ಈಕ್ವಲ್ ಟು ಪಿ ಬಿ. ಓಕೆ, ಇದೇ ಸರ್ಕಲ್ ಯೂಸ್ ಮಾಡೋಣ. ಪಿ ಎ ಇಸ್ ಈಕ್ವಲ್ ಟು ಪಿ ಬಿ. ಆಮೇಲೆ ಡೇಟಾ ಏನಪ್ಪ ಅಂತ ಹೇಳಿದ್ರೆ ಪಿ ಎ
ಕಾಮಾ ಪಿ ಬಿ ಆರ್ ಟೂ ಟ್ಯಾಂಜೆಂಟ್ಸ್, ಎರಡು ಟ್ಯಾಂಜೆಂಟ್ಸ್ ಅಲ್ವಾ, ಆ ಟೂ ಟ್ಯಾಂಜೆಂಟ್ಸ್ ಡ್ರಾನ್ to a circle from ಎಲ್ಲಿಂದ ಡ್ರಾ ಮಾಡಿದ್ದು, ಫ್ರಮ್ ಎಕ್ಸ್ಟರ್ನಲ್ ಪಾಯಿಂಟ್ ಪಿ. ಓಕೆ, ಈಗ ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡೋಣ. ಏನ್ ಕನ್ಸ್ಟ್ರಕ್ಷನ್ ಮಾಡೋಣಪ್ಪ ಅಂತ ಹೇಳಿದ್ರೆ, ನಾನು ಇಲ್ಲೊಂದು ಸೆಂಟರ್ ತಗೊಳ್ತೀನಿ. ಓಕೆ, ಇಲ್ಲೊಂದು ಸೆಂಟರ್ ತಗೊಂಡೆ, ಸೆಂಟರ್ನ ನಾನು ಓ ಅಂತ ತಗೊಂಡೆ, ಇಲ್ಲೊಂದು ಲೈನ್ ಜಾಯಿನ್ ಮಾಡಿ. ಈ ಲೈನ್ನ ಏನಂತೀವಿ, ರೇಡಿಯಸ್ ಅಂತ ಹೇಳ್ತೀವಿ. ಓ ಎ ರೇಡಿಯಸ್ ಆಯ್ತು, ಆಮೇಲೆ ಓ ಬಿ ಕೂಡ ರೇಡಿಯಸ್ ಆಯ್ತು, ಇದು ಕೂಡ ರೇಡಿಯಸ್ 6, ಇದು ಕೂಡ ರೇಡಿಯಸ್ 6. ಆಮೇಲೆ ಇಲ್ಲೊಂದು ಸ್ಟ್ರೇಟ್ ಲೈನ್ ಜಾಯಿನ್ ಮಾಡ್ತೀನಿ. ಓಕೆ, ಇಲ್ಲೊಂದು ಸ್ಟ್ರೇಟ್ ಲೈನ್ ಜಾಯಿನ್ ಮಾಡ್ತೀನಿ, ಓ ಪಿ. ಸೊ ಓ ಎ ಜಾಯಿನ್ ಮಾಡಿದೆ, ಓ ಬಿ ಜಾಯಿನ್ ಮಾಡಿದೆ, ಮತ್ತೆ ಓ ಪಿನೂ ಕೂಡ ಜಾಯಿನ್ ಮಾಡಿದೆ. ಇದು ಕನ್ಸ್ಟ್ರಕ್ಷನ್. ಓಕೆ, ಸೊ ಕನ್ಸ್ಟ್ರಕ್ಷನ್ ಅಲ್ಲಿ ನಾವೇನ್ ಬರ್ತೀವಿ, ಕನ್ಸ್ಟ್ರಕ್ಷನ್ ಜಾಯಿನ್ ಓ ಎ, ಓ ಬಿ ಅಂಡ್ ಓ ಪಿ. ಜಾಯಿನ್ ಓ ಎ, ಓ ಬಿ ಅಂಡ್ ಓ ಪಿ. ಈಗ ಎರಡು ಟ್ರಯಾಂಗಲ್ ಫಾರ್ಮ್ ಆಗಿದೆ, ಕರೆಕ್ಟಾ? ನೀವು ಕ್ಲಿಯರ್ ಆಗಿ ನೋಡಿದ್ರೆ, ಮೊದಲನೇ ಟ್ರಯಾಂಗಲ್ ಓ ಎ ಪಿ, ಎರಡನೇ ಟ್ರಯಾಂಗಲ್ ಓ ಬಿ ಪಿ. ಓಕೆ, ಓ ಎ ಪಿ ಮತ್ತೆ ಓ ಬಿ ಪಿ. ಪ್ರೂಫ್ ಏನಪ್ಪಾ ಅಂತ ಹೇಳಿದ್ರೆ, ನೋಡಿ ಇಲ್ಲೊಂದು ಟ್ರಯಾಂಗಲ್ ಇದೆ ಓ ಎ ಪಿ, ಇಲ್ಲೊಂದು ಟ್ರಯಾಂಗಲ್ ಇದೆ ಓ ಬಿ ಪಿ. ಕನ್ಸಿಡರ್ ಟ್ರಯಾಂಗಲ್ ಓ ಎ ಪಿ ಅಂಡ್ ಟ್ರಯಾಂಗಲ್ ಓ ಬಿ ಪಿ. ಓಕೆ, ಓ ಎ ಪಿ ಮತ್ತೆ ಓ ಬಿ ಪಿ, ಇದೆರಡು ಟ್ರಯಾಂಗಲ್ ನಾನು ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡ್ತೀನಿ. ಕಾಂಗ್ರುಯೆಂಟ್ ಅಂದ್ರೇನು, ಸೇಮ್ ಶೇಪು ಮತ್ತೆ ಸೇಮ್ ಸೈಜು. ಇದು ಎರಡು ಟ್ರಯಾಂಗಲ್ ಸೈಜು ಸೇಮ್ ಇರುತ್ತೆ ಮತ್ತೆ ಶೇಪು ಸೇಮ್ ಇರುತ್ತೆ. ಓ ಪಿ ಸೈಡ್ ಈಸ್ ಈಕ್ವಲ್ ಟು ಓ ಪಿ, ದಿಸ್ ಇಸ್ ದ ಸೈಡ್. ಓಕೆನಾ? ಓ ಪಿ ನೋಡಿ, ಓ ಪಿ ಎರಡಕ್ಕೂ ಕಾಮನ್, ಈ ಟ್ರಯಾಂಗಲ್ ಅಲ್ಲೂ ಇದೆ ಮತ್ತೆ ಈ ಟ್ರಯಾಂಗಲ್ ಅಲ್ಲೂ ಇದೆ. ಸೊ ಓ ಪಿ ಕಾಮನ್ ಸೈಡ್ ಆಯ್ತು. ಓಕೆ, ಇಟ್ಸ್ ಅ ಕಾಮನ್ ಸೈಡ್. ನೆಕ್ಸ್ಟ್ ಓ ಎ ಈಸ್ ಈಕ್ವಲ್ ಟು ಓ ಬಿ, ಇದೇನು, ರೇಡಿಯಸ್ ಆಫ್ ದ ಸರ್ಕಲ್, ಹಾಗಾಗಿ ಓ ಎ ಈಸ್ ಈಕ್ವಲ್ ಟು ಓ ಬಿ ಅಂತ ಆರಾಮಾಗಿ ಬರಿಬೋದು. ಈಗ ನೋಡಿ, ನಮಗೊಂದು ಪ್ರಾಪರ್ಟಿ ಇದೆ. ಏನು ಪ್ರಾಪರ್ಟಿ ಅಂತ ಹೇಳಿದ್ರೆ, ಈ ರೇಡಿಯಸ್ಸು ಮತ್ತು ಈ ಟ್ಯಾಂಜೆಂಟು ಯಾವಾಗಲೂ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಅಂತ, ಅಂದರೆ 90 ಡಿಗ್ರಿ ಇರುತ್ತೆ ಅಂತ. ಈ ರೇಡಿಯಸ್ಸು ಮತ್ತು ಟ್ಯಾಂಜೆಂಟು 90 ಡಿಗ್ರಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ಆ ರೀತಿ ನೀವು ತಗೊಂಡ್ರೆ ಆಂಗಲ್ ಓ ಎ ಪಿ is equal to angle OBP which is 90 degree. Why? In reason, radius and the tangent at the point of contact are perpendicular to one another. ಅಂದರೆ ಈ ರೇಡಿಯಸ್ಸು ಮತ್ತು ಈ ಟ್ಯಾಂಜೆಂಟು ಈ ಪಾಯಿಂಟ್ ಎ ನಲ್ಲಿ ಯಾವಾಗಲೂ ಏನಾಗಿರುತ್ತೆ, 90 ಡಿಗ್ರಿ ಆಗಿರುತ್ತೆ, ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಈಗ ನೋಡಿ, ನೀವು ಸೈಡು ಆ್ಯಂಗಲ್, ಸೈಡ್ ಆ್ಯಂಗಲ್ ಸೈಡ್ ಅಂತನಾದರೂ ಹೇಳ್ಬೋದು, ಅಥವಾ ಸೈಡ್ ಆ್ಯಂಗಲ್ ಅಂತಲೂ ಹೇಳ್ಬೋದು. ಇಲ್ಲಿ ಎರಡು ಸೈಡು ಮತ್ತು ಒಂದು ಆ್ಯಂಗಲು ಈಕ್ವಲ್ ಆಯಿತು. ಸೊ ಆ ರೀತಿ ಆದರೆ ಇದೇನಾಗುತ್ತೆ, ದೇರ್ ಫಾರ್ ಟ್ರಯಾಂಗಲ್ ಓ ಎ ಪಿ ಇಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ಓ ಬಿ ಪಿ. ಇದೆರಡು ಟ್ರಯಾಂಗ್ಯುಲರ್ ಕಾಂಗ್ರುಯೆಂಟ್ ಆದರೆ ಪಿ ಎ ಮತ್ತು ಪಿ ಬಿ ಏನಾಗುತ್ತೆ, ದೇರ್ ಫಾರ್ ಪಿ ಎ ಅಂಡ್ ಪಿ ಬಿ ಆರ್ ಆಲ್ಸೋ ಕಾಂಗ್ರುಯೆಂಟ್. ಪಿ ಎ ಅಂಡ್ ಪಿ ಬಿ ಆರ್ ಆಲ್ಸೋ ಕಾಂಗ್ರುಯೆಂಟ್ ಅಂತ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ.